ನನಗೆ ನಾನಿವತ್ತು ಇಲ್ಲಿ ತಮ್ಮ ಮುಂದೆ ನಾನು ನಿಲ್ಬೇಕು, ಮಂತ್ರಿಯಾಗಿ ನಿಲ್ಬೇಕಂದ್ರೆ ನಾನು ಅವ್ರು ಎಸ್ ಎಂ ಕೃಷ್ಣನೇ ಅವಕಾಶ ಮಾಡಿಕೊಟ್ಟಂಗೆ ನನಗಂತ ನಾನು ಭಾವಿಸ್ತೀನಿ. ಕಾರಣ ಅಂದರೆ 2004 ನಾನು ಮೊದಲೇ ಬಾರಿ ಎಲೆಕ್ಷನ್ ಇದ್ದೆ, ಜಯನಗರಲ್ಲಿ ಎಲೆಕ್ಷನ್ ಇತ್ತು. ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಎಲೆಕ್ಷನೆಲ್ಲ ಸೋತೆ. ನಾನು ಸೋತಾದಮೇಲೆ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ತಿರ್ಗಾ ನನಗೆ ಅವಕಾಶ ಸಿಗ್ತದೆ ಇಷ್ಟು ಬೇಗ ಅಂತ. ನನ್ನ ಕನಸಲ್ಲೂ ಯೋಚನೆ ಮಾಡಿಲ್ಲ. ಚಾಮರಾಜಪೇಟೆಯಲ್ಲಿ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು, ಚಾಮರಾಜಪೇಟೆ ಕ್ಷೇತ್ರದಿಂದ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು. ಹಾಗಾಗಿ ಅವ್ರು ಗವರ್ನರಾಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು, ಚಾಮರಾಜಪೇಟೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಅಲ್ಲಿ ಗೆದ್ದೆ. ಇಲ್ಲ ನನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ, ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಗೆದ್ದಾದಮೇಲೆ ಈಗಲೂ ನನ್ನ ಜ್ಞಾಪನ ಇದೆ, ಎಸ್ ಎಂ ಕೃಷ್ಣ ಅವ್ರು ನನಗೆ ಫೋನ್ ಮಾಡಿದರು, ಕಂಗ್ರ್ಯಾಚುಲೇಷನ್ ಕಣಪ್ಪ, ನೀನು ಗೆದ್ದಿದ್ಯಾ, ನಾವು ನಿಂಗೆ ಒಳ್ಳೇದಾಗಲಿ, ಮಹಾರಾಷ್ಟ್ರಕ್ಕೆ ಒಂದು ಸತಿ ಬಂದೋಗು, ಗವರ್ನರ್ ಮನೆಗೆ ಬಂದೋಗು ಅಂತ ಅವ್ರು ಕೇಳ್ಕೊಂಡ್ರು. ನಮ್ಮದು ಅವ್ರ ಸಂಬಂಧ ಹೆಂಗಂದರೆ ನಮ್ಮ ತಂದೆ ಕಾಲದಿಂದನೇ ನಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಅಂತ ಬಸ್ ಇತ್ತು. ಆ ಕಾಲದಿಂದ ಮದ್ದೂರು ಕುನ್ಗಲ್ಗೆ ಬಸ್ ಅಡ್ಡಾಡ್ತಾಯಿದ್ರು. ಆ ಟೈಮಿಂದ ನಮಗೂ ಅವ್ರ ಸಂಬಂಧ. ನಾನು ಅವ್ರ ಚುನಾವಣೆಯಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ನಾನು ಮುಂಚೆ ಅವ್ರ ಚುನಾವಣೆ 99 ಮುಂಚೆ ನಾನು ಅಲ್ಲಿ ಮದ್ದೂರಲ್ಲಿ ಹೋಗಿ ಅವ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಮುಖ್ಯಮಂತ್ರಿ ಆಗಿದ್ದರು. 99 ಮುಖ್ಯಮಂತ್ರಿ ಆಗಿ 2020 ನನ್ನ ಆಫೀಸ್ ಒಂದು ಇನಾಗ್ರೇಷನ್ ಇದ್ದರು. ಡಿ ಪಿ ಶರ್ಮಾ ಅವರಂತ ಇದ್ದರು. ಲೋಕಸಭಾ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸಿಟಿಯಲ್ಲಿ ಲೋಕಸಭೆ ಚುನಾವಣೆಗೆ ನಿಂತಿದ್ದರು ಅವರು. ಅವ್ರಿಗೋಗಿ ಹೇಳಿದೆ ನಾನು, ಸರ್ ಮನೆ ಮುಖ್ಯಮಂತ್ರಿಗೆ ಹೋಗಿ ಕರಿಬೇಕಾಗ್ತದೆ, ನನಗೂ ಭಾಳ ಆತ್ಮೀಯರಿದ್ದಾರೆ, ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ, ನಾನು ಆಫೀಸ್ ಓಪನಿಂಗ್ ಇದೆ ಸರ್, ಹೋಗಿ ಕರಿಬೇಕು ಅಂದರು. ಆಯಿತು, ನಾನು ಟೈಮ್ ಕೊಡ್ತೀನಿ, ಹೋಗಿ ನೀನು ಇನ್ವೈಟ್ ಮಾಡು ಅಂತ ಹೇಳಿದ್ರು. ನಾನು ಹೋದೆ ಸರ್. 2020 ಹೋಗಿ ಅವ್ರು ಇನ್ವೈಟ್ ಮಾಡಿದೆ. ಸರ್ ನನ್ನ ಆಫೀಸ್ ಇದೆ, ಸಣ್ಣ ಆಫೀಸ್ ಇದೆ, ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ, ದಯಮಾಡ್ತಾ ಓಪನ್ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡೆ. ಆಯ್ತು ಕಣೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಮುಖ್ಯಮಂತ್ರಿ ಆಗಿ, ನೀವು ನಂಬ್ತಿರೋ ಬಿಡ್ತಿರೋ, ಬರೀ 200 ಸ್ಕ್ವೇರ್ ಫೀಟ್ ಆಫೀಸ್ ಅದು. ಎಷ್ಟು? ನ್ಯಾಷನಲ್ ಟ್ರಾವೆಲ್ಸ್ ಅಂತ ಒಂದು ಸಣ್ಣ ಬುಕ್ಕಿಂಗ್ ಆಫೀಸ್ ಅದು. 200 ಸ್ಕ್ವೇರ್ ಫೀಟ್ ಆಫೀಸಲ್ಲಿ ಬಂದು ಓಪನಿಂಗ್ ಮಾಡಿ 1 ತಾಸು ನನ್ನ ಜೊತೆಯಲ್ಲಿದ್ದರು. 1 ತಾಸು ನಮ್ಮ ಆಫೀಸಲ್ಲಿ ಇದ್ದು, ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನನಗೆ ಆಶೀರ್ವಾದ ಮಾಡೋರು. ಆವತ್ತಿಂದ ನನಗೂ ಅವ್ರ ಪರಿಚಯ. ತಾವು ನೋಡಿರ್ಬೋದು, ನಾನು ಭಾಳಷ್ಟು ರಾಜಕಾರಣಿಗಳು ನೋಡಿದ್ದೀನಿ. ಅಂದರೆ ಸ್ಟೈಲಿಸ್ಟ್ ರಾಜಕಾರಣಿ ಅನ್ನಲ್ಲ ಇದ್ದರೆ ಅದು ಎಸ್ ಎಂ ಕೃಷ್ಣ ಅವರು. ಅಂದರೆ ಯಾವ ತಕ್ಕಂಗೆ ಯಾವ ಕಾರ್ಯಕ್ರಮಕ್ಕೆ ಎಂಥ ಬಟ್ಟೆ ಆಗಬೇಕಂತ ಹೇಳ್ಬಿಟ್ಟು ಅವ್ರ ತಾವ ನಾವು ನೋಡ್ಬೋದಾಗಿತ್ತು. ಅಂದರೆ ಬೆಳಗ್ಗೆ ಒಂದು ಬಟ್ಟೆ, ಸಂಜೆ ಒಂದು ಬಟ್ಟೆ, ಮಧ್ಯಾಹ್ನ ಒಂದು ಬಟ್ಟೆ, ಟೆನ್ನಿಸ್ ಆಗಬೇಕಾದ್ರೂ ಒಂದು ಬಟ್ಟೆ. ಅಂದರೆ ಒಂಥರ ಡ್ರೆಸ್ ಕೋಡ್ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಯಾವ ರಾಜಕಾರಣಿನೂ ಅದು ಹಾಕೋಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಆ ಥರ ಬಂದಿರೋ. ಆಮೇಲೆ ವ್ಯಕ್ತಿ ಎಲ್ಲರ ಜೊತೆ ಒಂಥರ ಹೇಳ್ತೀನಿಲ್ಲ, ಯಾರು ಹೋದ್ರೂ ಪ್ರೀತಿಯಿಂದ ಮಾತಾಡೋರು. ನಾನಿವತ್ತು ಇಲ್ಲಿ ತಮ್ಮ ಮುಂದೆ ನಾನು ನಿಲ್ಬೇಕು, ಮಂತ್ರಿಯಾಗಿ ನಿಲ್ಬೇಕಂದ್ರೆ ನಾನು ಅವ್ರು ಎಸ್ ಎಂ ಕೃಷ್ಣನೇ ಅವಕಾಶ ಮಾಡಿಕೊಟ್ಟಂಗೆ ನನಗಂತ ನಾನು ಭಾವಿಸ್ತೀನಿ. ಕಾರಣ ಅಂದರೆ 2004 ನಾನು ಮೊದಲೇ ಬಾರಿ ಎಲೆಕ್ಷನ್ ಇದ್ದೆ, ಜಯನಗರಲ್ಲಿ ಎಲೆಕ್ಷನ್ ಇತ್ತು. ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಎಲೆಕ್ಷನೆಲ್ಲ ಸೋತೆ. ನಾನು ಸೋತಾದಮೇಲೆ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ತಿರ್ಗಾ ನನಗೆ ಅವಕಾಶ ಸಿಗ್ತದೆ ಇಷ್ಟು ಬೇಗ ಅಂತ. ನನ್ನ ಕನಸಲ್ಲೂ ಯೋಚನೆ ಮಾಡಿಲ್ಲ. ಚಾಮರಾಜಪೇಟೆಯಲ್ಲಿ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು, ಚಾಮರಾಜಪೇಟೆ ಕ್ಷೇತ್ರದಿಂದ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು. ಹಾಗಾಗಿ ಅವ್ರು ಗವರ್ನರಾಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು, ಚಾಮರಾಜಪೇಟೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಅಲ್ಲಿ ಗೆದ್ದೆ. ಇಲ್ಲ ನನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ, ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಗೆದ್ದಾದಮೇಲೆ ಈಗಲೂ ನನ್ನ ಜ್ಞಾಪನ ಇದೆ, ಎಸ್ ಎಂ ಕೃಷ್ಣ ಅವ್ರು ನನಗೆ ಫೋನ್ ಮಾಡಿದರು, ಕಂಗ್ರ್ಯಾಚುಲೇಷನ್ ಕಣಪ್ಪ, ನೀನು ಗೆದ್ದಿದ್ಯಾ, ನಾವು ನಿಂಗೆ ಒಳ್ಳೇದಾಗಲಿ, ಮಹಾರಾಷ್ಟ್ರಕ್ಕೆ ಒಂದು ಸತಿ ಬಂದೋಗು, ಗವರ್ನರ್ ಮನೆಗೆ ಬಂದೋಗು ಅಂತ ಅವ್ರು ಕೇಳ್ಕೊಂಡ್ರು. ನಮ್ಮದು ಅವ್ರ ಸಂಬಂಧ ಹೆಂಗಂದರೆ ನಮ್ಮ ತಂದೆ ಕಾಲದಿಂದನೇ ನಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಅಂತ ಬಸ್ ಇತ್ತು. ಆ ಕಾಲದಿಂದ ಮದ್ದೂರು ಕುನ್ಗಲ್ಗೆ ಬಸ್ ಅಡ್ಡಾಡ್ತಾಯಿದ್ರು. ಆ ಟೈಮಿಂದ ನಮಗೂ ಅವ್ರ ಸಂಬಂಧ. ನಾನು ಅವ್ರ ಚುನಾವಣೆಯಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ನಾನು ಮುಂಚೆ ಅವ್ರ ಚುನಾವಣೆ 99 ಮುಂಚೆ ನಾನು ಅಲ್ಲಿ ಮದ್ದೂರಲ್ಲಿ ಹೋಗಿ ಅವ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಮುಖ್ಯಮಂತ್ರಿ ಆಗಿದ್ದರು. 99 ಮುಖ್ಯಮಂತ್ರಿ ಆಗಿ 2020 ನನ್ನ ಆಫೀಸ್ ಒಂದು ಇನಾಗ್ರೇಷನ್ ಇದ್ದರು. ಡಿ ಪಿ ಶರ್ಮಾ ಅವರಂತ ಇದ್ದರು. ಲೋಕಸಭಾ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸಿಟಿಯಲ್ಲಿ ಲೋಕಸಭೆ ಚುನಾವಣೆಗೆ ನಿಂತಿದ್ದರು ಅವರು. ಅವ್ರಿಗೋಗಿ ಹೇಳಿದೆ ನಾನು, ಸರ್ ಮನೆ ಮುಖ್ಯಮಂತ್ರಿಗೆ ಹೋಗಿ ಕರಿಬೇಕಾಗ್ತದೆ, ನನಗೂ ಭಾಳ ಆತ್ಮೀಯರಿದ್ದಾರೆ, ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ, ನಾನು ಆಫೀಸ್ ಓಪನಿಂಗ್ ಇದೆ ಸರ್, ಹೋಗಿ ಕರಿಬೇಕು ಅಂದರು. ಆಯಿತು, ನಾನು ಟೈಮ್ ಕೊಡ್ತೀನಿ, ಹೋಗಿ ನೀನು ಇನ್ವೈಟ್ ಮಾಡು ಅಂತ ಹೇಳಿದ್ರು. ನಾನು ಹೋದೆ ಸರ್. 2020 ಹೋಗಿ ಅವ್ರು ಇನ್ವೈಟ್ ಮಾಡಿದೆ. ಸರ್ ನನ್ನ ಆಫೀಸ್ ಇದೆ, ಸಣ್ಣ ಆಫೀಸ್ ಇದೆ, ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ, ದಯಮಾಡ್ತಾ ಓಪನ್ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡೆ. ಆಯ್ತು ಕಣೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಮುಖ್ಯಮಂತ್ರಿ ಆಗಿ, ನೀವು ನಂಬ್ತಿರೋ ಬಿಡ್ತಿರೋ, ಬರೀ 200 ಸ್ಕ್ವೇರ್ ಫೀಟ್ ಆಫೀಸ್ ಅದು. ಎಷ್ಟು? ನ್ಯಾಷನಲ್ ಟ್ರಾವೆಲ್ಸ್ ಅಂತ ಒಂದು ಸಣ್ಣ ಬುಕ್ಕಿಂಗ್ ಆಫೀಸ್ ಅದು. 200 ಸ್ಕ್ವೇರ್ ಫೀಟ್ ಆಫೀಸಲ್ಲಿ ಬಂದು ಓಪನಿಂಗ್ ಮಾಡಿ 1 ತಾಸು ನನ್ನ ಜೊತೆಯಲ್ಲಿದ್ದರು. 1 ತಾಸು ನಮ್ಮ ಆಫೀಸಲ್ಲಿ ಇದ್ದು, ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನನಗೆ ಆಶೀರ್ವಾದ ಮಾಡೋರು. ಆವತ್ತಿಂದ
ನನಗೂ ಅವ್ರ ಪರಿಚಯ ತಾವು ನೋಡಿರ್ಬೋದು. ನಾನು ಭಾಳಷ್ಟು ರಾಜಕಾರಣಿಗಳು ನೋಡಿದ್ದೀನಿ. ಅಂದರೆ ಸ್ಟೈಲಿಸ್ಟ್ ರಾಜಕಾರಣಿ ಅನ್ನಲ್ಲ ಇದ್ದರೆ ಅದು ಎಸ್.ಎಂ. ಕೃಷ್ಣ ಅವರು. ಅಂದರೆ ಯಾವ ತಕ್ಕಂಗೆ ಯಾವ ಕಾರ್ಯಕ್ರಮಕ್ಕೆ ಎಂಥ ಬಟ್ಟೆ ಆಗಬೇಕಂತ ಹೇಳ್ಬಿಟ್ಟು ಅವ್ರ ತಾವು ನಾವು ನೋಡ್ಬೋದಾಗಿತ್ತು. ಅಂದರೆ ಬೆಳಗ್ಗೆ ಒಂದು ಬಟ್ಟೆ, ಸಂಜೆ ಒಂದು ಬಟ್ಟೆ, ಮಧ್ಯಾಹ್ನ ಒಂದು ಬಟ್ಟೆ, ಟೆನ್ನಿಸ್ ಆಗಬೇಕಾದ್ರೂ ಒಂದು ಬಟ್ಟೆ. ಅಂದರೆ ಒಂಥರ ಡ್ರೆಸ್ ಕೋಡ್ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಯಾವ ರಾಜಕಾರಣಿನೂ ಅದು ಹಾಕೋಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಆ ಥರ ಬಂದಿರೋ. ಆಮೇಲೆ ವ್ಯಕ್ತಿ ಎಲ್ಲರ ಜೊತೆ ಒಂಥರ ಹೇಳ್ತೀನಲ್ಲ, ಯಾರು ಹೋದ್ರೂ ಪ್ರೀತಿಯಿಂದ ಮಾತಾಡೋರು.